press the bell icon on the YouTube app and never miss another update. ಹಾಯ್ ಮಕ್ಕಳೇ, ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ಪ್ರಿವಿಯಸ್ ಕ್ಲಾಸ್ನಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಅಭ್ಯಾಸದಲ್ಲಿ ಒಂದಷ್ಟು ರಚನೆಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಹಾಗೆಯೇ ಒಂದು ರಚನೆಯನ್ನು ನಿಮಗೆ ಹೋಮ್ವರ್ಕಿಗೆ ಕೊಟ್ಟಿದ್ದೆ. ಸೊ ಅದು ಗೊತ್ತಿದೆ ಅಂದ್ಕೊಳ್ತೀನಿ. 15 ಡಿಗ್ರಿಯನ್ನು ರಚಿಸ್ರಿ ಅಂತ ಹೇಳಿದ್ದೆ. ಇಡೀ ಅಧ್ಯಾಯದಲ್ಲಿ ನಾವು ರಚನೆಗಳನ್ನು ಮಾಡಬೇಕಾದ್ರೆ ಯಾವುದೇ ರಚನೆ, ಕೋನಾರ್ಧಕ ಇರಬಹುದು, ಲಂಬಾರ್ಧಕ ಇರಬಹುದು, ಜೊತೆಗೆ ತ್ರಿಭುಜಗಳ ರಚನೆ ಅಂತ ಕೂಡ ಹೇಳಿದ್ದೆ. ಈಗ ಈ ಕ್ಲಾಸ್ನಲ್ಲಿ ನಾವೇನು ಮಾಡ್ತೀವಿ, ತ್ರಿಭುಜಗಳ ರಚನೆಯನ್ನು ಹೇಳ್ಕೊಡ್ತೀನಿ. ಹಾಗಾಗಿ ನೀವು ಜೋಮೆಟ್ರಿ ಬಾಕ್ಸ್ನಲ್ಲಿ ಇರುವಂತಹ ಇನ್ಸ್ಟ್ರೂಮೆಂಟ್ಸನ್ನು ನೀವು ಜೋಡಿಸ್ಕೊಳ್ಳಿ ಅಂತ ಹೇಳಿದೆ. ಎಲ್ಲ ರೆಡಿ ಇಟ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಸೊ ಮಾಡಿದ್ದಾದ ಮೇಲೆ ಒಂದು ಸರ್ತಿ ನೀವೇ ಆ ಲೆಕ್ಕಗಳನ್ನು ಇನ್ನೊಮ್ಮೆ ಮಾಡಿ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ. 15 ಡಿಗ್ರಿ ಕೋನವನ್ನು ರಚಿಸಿದಿರಿ. ಈಗ ನಾವು ಮುಂದಿನ ಮೇಯ್ನಲ್ಲಿ ಇರುವಂತಹ ಕೋನಗಳನ್ನು ರಚನೆ ಮಾಡೋಣ. ಇಲ್ಲಿ ಮುಂದೆ ಏನು ನಿಮಗೆ ತ್ರಿಭುಜಗಳು ಬರುತ್ತೆ, ತ್ರಿಭುಜಗಳ ರಚನೆಯಲ್ಲಿ ಕೆಲವು ಕೋನಗಳನ್ನು ಕೊಟ್ಟಿದ್ದಾರೆ. ಆ ಕೋನಗಳನ್ನು ರಚನೆ ಮಾಡಬೇಕಾದ್ರೂ ಸಹ ನಾವು ಕೋನಮಾಪಕದ ಸಹಾಯ ಇಲ್ಲದೆ ಮಾಡಬಹುದು. ಸೊ ನಮಗೆ ಗೊತ್ತಿದೆ, ಬಳಸ್ಕೊಳ್ಳುವಂಥದ್ದು ಸ್ಕೇಲ್ ಮತ್ತು ಕೈವಾರ, ಇವೆರಡನ್ನೇ ಬಳಸ್ಕೊಂಡು ನಾವು ಮಾಡಬಹುದು. ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಿ, ಕೋನವನ್ನು ರಚನೆ ಮಾಡಿರಿ ಅಂತ ಕೊಟ್ಟಾಗ ಇವೆಲ್ಲವೂ ಕೂಡ 15ರ ಗುಣಕಗಳಾಗಿದ್ದಾವೆ. 15, 30, 45, 90, 75. ಸೊ ಇಂತಹ 105, 120 ಇವೆಲ್ಲವೂ ಅದರ ಗುಣಕಗಳು ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಕೋನಾರ್ಧಕವನ್ನು ರಚಿಸ್ಕೊಳ್ಳೋದು ಅಥವಾ ನೇರವಾಗಿ ಆ ಕೋನವನ್ನು, ಕೊಟ್ಟಿರುವ ಕೋನವನ್ನು ರಚನೆ ಮಾಡೋದು ನಮಗೆ ಸುಲಭವಾದಂತಹ ಕೆಲಸ. ಸೊ ನಾವೇನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಬಳಸ್ಕೊಳ್ಳೋದು ಎರಡು ವಸ್ತುಗಳನ್ನು ಬಳಸ್ಕೊಂಡು ಕೊಟ್ಟಿರುವ ಕೋನಗಳನ್ನು ರಚನೆ ಮಾಡೋಣ. 15 ಡಿಗ್ರಿ ನೀವು ಕೋನ ರಚಿಸಿದ್ದೀರಿ. ಈಗ ಮುಂದಿನ ಮೇಯ್ನಲ್ಲಿ ಕೊಟ್ಟಿದ್ದಾರೆ, ಅವರು ಹೀಗೆ ಕೊಟ್ಟಿದ್ದಾರೆ, ಕೋನಗಳನ್ನು ರಚಿಸ್ರಿ ಮತ್ತು ಅವುಗಳನ್ನು ಅಳತೆ ಮಾಡಿರಿ ಅಂತ ಹೇಳಿ. ಈಗ ನಾವು ಏನು ರಚನೆ ಮಾಡಿದ್ದೀವಿ ಕೋನ, ಅವುಗಳನ್ನು ಅಳತೆ ಮಾಡೋದಕ್ಕೆ ನಮಗೆ ಕೋನಮಾಪಕ ಬೇಕು. ಸೊ ಮುಂದಿನ ಮೇಯ್ನ್ ನೋಡೋಣ. ನಾಲ್ಕನೇ ಮೇಯ್ನು, ಈ ಕೆಳಗಿನ ಕೋನಗಳನ್ನು ರಚಿಸಿ ಮತ್ತು ಅವುಗಳನ್ನು ಕೋನಮಾಪಕದಿಂದ ಅಳೆದು ಪರಿಶೀಲಿಸಿ. ಸೊ ಇದರಲ್ಲಿ ಮೊದಲನೇದು 75 ಡಿಗ್ರಿ, ಎರಡನೇದು 105 ಡಿಗ್ರಿ, ಹಾಗೆ ಮೂರನೇದು 135 ಡಿಗ್ರಿ. ಓಕೆ, ನಾನು ಹೇಳಿದ್ದೀನಿ ನಿಮಗೆ ಇಲ್ಲಿ ಬೇಕಾಗಿರೋದು ಸ್ಕೇಲ್ ಮತ್ತು ಕೈವಾರ, ಇವೆರಡಾದರೆ ಸಾಕು. 75 ಡಿಗ್ರಿ ಕೋನವನ್ನು ರಚಿಸಬೇಕು. ನೀವು ಯಾವುದಾದ್ರೂ ಒಂದು ಪಾದವನ್ನು ತಗೊಳ್ಳಿ ಅಥವಾ ಒಂದು ಕಿರಣವನ್ನು ತಗೊಳ್ಳಿ 75 ಡಿಗ್ರಿ ರಚನೆ ಮಾಡೋದಕ್ಕೆ. ಸೊ ಇಷ್ಟಾದರೂ ಅಳತೆಯನ್ನು ತಗೊಳ್ಬಹುದು. ಒಂದು ಕಿರಣವನ್ನು ತಗೊಂಡಿದ್ದೀನಿ. 75 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ, ಇದನ್ನು O ಅಂತ ತಗೊಳ್ತೀನಿ. ಇದು A ಬಿಂದು ಆಗಿರಲಿ. ಈಗ ನಿಮ್ಗೆ ಗೊತ್ತಿದೆ 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾದ್ರೆ ನೀವು ಒಂದು ಅರ್ಧವೃತ್ತವನ್ನು ರಚಿಸ್ಕೊಳ್ತೀರಿ. ಸೊ ಇಲ್ಲಿ ನನಗೆ 75 ಡಿಗ್ರಿ ಅಂತ ಆಗಿರೋದ್ರಿಂದ ಇದನ್ನು, ಈ 75 ಡಿಗ್ರಿಯನ್ನು 90 ಡಿಗ್ರಿಯ ಒಳಗಡೆ ಬರೋದ್ರಿಂದ 90 ಡಿಗ್ರಿ ಮತ್ತು 60 ಡಿಗ್ರಿಯ ನಡುವೆ ಏನು ಕೋನ ಬರುತ್ತೆ ಆ ಕೋನವನ್ನು ನಾನು ಅರ್ಧಿಸ್ಕೊಳ್ಬೇಕು. ಈಗ ತ್ರಿಜ್ಯ ಯಾವುದಾದ್ರೂ ಸೂಕ್ತವಾದ ತ್ರಿಜ್ಯ ತಗೊಳ್ಬಹುದು. ಇದಕ್ಕೆ ಇಂತಿಷ್ಟೇ ಅಳತೆ ಇರೋದಿಲ್ಲ. ಸೂಕ್ತವಾದ ತ್ರಿಜ್ಯ ತಗೊಳ್ಳಿ. ಒಂದು
ಅರ್ಧ ವೃತ್ತವನ್ನು ರಚಿಸ್ಕೊಳ್ಳಿ. ಅರ್ಧ ವೃತ್ತ ರಚಿಸಿದಿರಿ. ಈಗ 60 ಡಿಗ್ರಿ ಕೋನವನ್ನು ರಚಿಸಬೇಕು. ಅಳತೆ ಇಲ್ಲಿ ಏನು ನಾವು ಅರ್ಧ ವೃತ್ತ ರಚಿಸ್ಕೊಳ್ತೀವಿ ಅದಕ್ಕೇನು ಅಳತೆ ತಗೊಂಡಿದ್ದೀವಿ ಅದೇ ಇರಲಿ. ಸರಿ, ಇದು ಮೊದಲನೆಯ ಕಂಸ 60 ಡಿಗ್ರಿಯನ್ನು ಸೂಚಿಸುತ್ತೆ. ಹಾಗೆಯೇ ಎರಡನೆಯ ಕಂಸ ಈ ಏನು ವೃತ್ತದ ಮೇಲೆ ನಾವು ರಚನೆ ಮಾಡ್ಕೊಳ್ತೀವಿ, ಎರಡನೆಯ ಕಂಸ 120 ಡಿಗ್ರಿಯನ್ನು ಸೂಚಿಸುತ್ತೆ. ಸೊ ಇವೆರಡರ ನಡುವಿನ ಕೋನ ನಾನು ಮಧ್ಯಭಾಗದಲ್ಲಿ ಬರಿತೀನಿ, ಒಂದು ಸ್ವಲ್ಪ ಕೆಳಗಡೆಗೆ ಬರ್ಕೊಳ್ತೀನಿ. ಇದು O ಆಗಿರಲಿ, A ಆಗಿರಲಿ, ಅರ್ಧ ವೃತ್ತವನ್ನು ರಚಿಸ್ಕೊಳ್ತಾ ಇದ್ದೀನಿ. ಅಷ್ಟೇ ಅಳತೆಯಿಂದ ಒಂದು ಕಂಸ ಕತ್ತರಿಸ್ಕೊಳ್ತೀನಿ, ಅದು 60 ಡಿಗ್ರಿಯನ್ನು ಸೂಚಿಸುತ್ತೆ. ಎರಡನೆಯ ಕಂಸವನ್ನು ಕತ್ತರಿಸ್ಕೊಳ್ತೀನಿ, ಅದು 120 ಡಿಗ್ರಿಯನ್ನು ಸೂಚಿಸುತ್ತೆ. ನಾನು ರೇಖೆಯನ್ನೇನು ಎಳ್ಕೊಳ್ಳೋದಿಲ್ಲ, ಅದರ ಬದಲಾಗಿ ಏನು ಮಾಡ್ತೀನಿ, ಮತ್ತೆ ಅಷ್ಟೇ ಅಳತೆಯನ್ನು ಇಟ್ಕೊಂಡು ಒಂದು ಕಂಸ 60 ಡಿಗ್ರಿಯಲ್ಲಿ ಇಟ್ಕೊಂಡು ಮತ್ತೊಂದು ಕಂಸವನ್ನು ರಚಿಸ್ಕೊಳ್ತೀನಿ. ಇದನ್ನು ಕೂಡಿಸ್ಕೊಳ್ತೀನಿ ನಾನು. ಈಗಿದು ಏನನ್ನು ಸೂಚಿಸುತ್ತೆ, 90 ಡಿಗ್ರಿಯನ್ನು ಸೂಚಿಸುತ್ತೆ. ಇದಕ್ಕೆ ಯಾವುದಾದ್ರೂ ಒಂದು ಹೆಸರನ್ನು ಕೊಡೋಣ. ಇದು ಡಿ ಅಂತ ಇರಲಿ, ಇಲ್ಲಿ ಇರುವ ಬಿಂದು ಡಿ ಆಗಿರಲಿ. ಈಗ ಈ ನಡುವಿನ ಕೋನ 90 ಡಿಗ್ರಿ ಆಯಿತು. ನಮಗೆ ಬೇಕಾಗಿರೋದು 75 ಡಿಗ್ರಿ. ಯೋಚನೆ ಮಾಡಿ, ಇದು 60 ಡಿಗ್ರಿ, ಇದು 90 ಡಿಗ್ರಿ. ಈ 60 ಡಿಗ್ರಿ ಏನಿದೆ ಇದಕ್ಕಿನ್ನೊಂದು ಬಿಂದುವಿಗೆ ಹೆಸರನ್ನು ಕೊಡೋಣ, ಬಿ ಬಿಂದು ಆಗಿರಲಿ. ಇದು ಈ ಬಿ ಬಿಂದು ಮತ್ತು ಡಿ ಬಿಂದುವಿನ ನಡುವಿನ ಅಂತರ ಇದೆಯಲ್ಲ, ಇದು 30 ಡಿಗ್ರಿ ಇರುತ್ತೆ. ಇದರಲ್ಲಿ ಅರ್ಧ ಮಾಡಿದರೆ ಅದು 15 ಡಿಗ್ರಿ ಆಯಿತು. 60 + 15 75 ಡಿಗ್ರಿ ಆಯಿತು. ಹಾಗಾಗಿ ಅವ್ರು ಕೇಳಿರೋ 75 ಡಿಗ್ರಿ ಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಇಲ್ಲಿ ಕಂಸವನ್ನು ಬದಲಾಯಿಸ್ಕೊಳ್ಬಹುದು. ನಾನು ಅರ್ಧಕ್ಕಿಂತ ಹೆಚ್ಚಿಗೆ ತಗೊಂಡಿದ್ದೀನಿ. ಇಲ್ಲಿ ಒಂದು ಕಂಸವನ್ನು ಕತ್ತರಿಸ್ತೀನಿ ಈ ಬಿಂದುವಿನಲ್ಲಿ ಇಟ್ಕೊಂಡು. ಬಿ ಬಿಂದುವಿನಲ್ಲಿ ಇಟ್ಕೊಂಡು ನಾನು ಒಂದು ಕಂಸ ಕತ್ತರಿಸ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಒಂದು ಕಂಸ ಕತ್ತರಿಸಿದ್ದೀನಿ. ಹಾಗೆಯೇ ಈ ಓಡಿ ಏನಿದೆ ಅದು ಎಲ್ಲಿ ವೃತ್ತವನ್ನು ಸಂಧಿಸಿದೆ ಆ ಬಿಂದುವಿನಲ್ಲಿ ಇಟ್ಕೊಂಡು ನಾನು ಇನ್ನೊಂದು ಕಂಸವನ್ನು ಕತ್ತರಿಸಿದ್ದೀನಿ. ಸೊ ಇವೆರಡು ಸೇರುವ ಬಿಂದುವನ್ನು ಸಂಧಿಸುವ, ಈ ಎರಡು ಕಂಸಗಳು ಸಂಧಿಸುವ ಬಿಂದುವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು 75 ಡಿಗ್ರಿ ಆಯಿತು. ಇದಕ್ಕೆ ನಾವು ಸಿ ಅಂತ ಹೆಸರು ಕೊಡೋಣ. ಸಿ, ಅಲ್ಲಿಗೆ ಎ ಒ ಸಿ ಕೋನ ಇದೆಯಲ್ಲ, ಇದು 75 ಡಿಗ್ರಿಯನ್ನು ಸೂಚಿಸುತ್ತೆ. ಸೊ ನಾವು ಮಾಡಿರೋದು ಸರಿಯಾಗಿದೆಯಾ ಅಥವಾ 75 ಡಿಗ್ರಿ ಬಂದಿದೆಯಾ ಅಂತ ಹೇಳೋದಕ್ಕೆ ಇಲ್ಲಿ ಅಳತೆ ಮಾಡಿ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಕೋನಮಾಪಕವನ್ನು ಇಟ್ಕೊಳ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಇದು 90 ಡಿಗ್ರಿ, ಇದು 70 ಡಿಗ್ರಿ. 70 ಆದಮೇಲೆ 75 ಡಿಗ್ರಿ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 10, 20, 30, 40, 50, 60, 70 ಆದಮೇಲೆ ಈ ಮಧ್ಯದಲ್ಲಿ ಒಂದು ಚಿಕ್ಕ ಗೆರೆ ಇದೆ, ಅದು 5ಅನ್ನು ಸೂಚಿಸುತ್ತೆ. ಅಲ್ಲಿಗೆ 75 ಡಿಗ್ರಿ ಆಯಿತು. ಹಾಗೆಯೇ ನೋಡಿ 105 ಡಿಗ್ರಿ ಇದೆ. 105 ಅಂದರೆ ಎಲ್ಲಿ ಬರುತ್ತೆ ಯೋಚನೆ ಮಾಡಿ. ಸೊ 190 ಡಿಗ್ರಿ ಆದಮೇಲೆ ಬರುತ್ತೆ. 120 ಮತ್ತು 90ರ ನಡುವೆ ಬರುತ್ತೆ. ಇಲ್ಲಿ ಹೇಗೆ ನೀವು 60 ಮತ್ತು 90ರ ನಡುವಿನ ಕೋನಾರ್ಧಕವನ್ನು ಕಂಡುಹಿಡಿದ್ರಿ, ಕೋನಾರ್ಧಕವನ್ನು ರಚಿಸಿದ್ರಿ, ಹಾಗೆಯೇ ನಾವು ಇಲ್ಲಿ 120 ಮತ್ತು 90ರ ನಡುವಿನ ಕೋನವನ್ನು ಅರ್ಧಿಸಬೇಕು. ಅಲ್ಲಿಗೆ 90 + 15 105 ಡಿಗ್ರಿ ಆಗುತ್ತೆ. ನಾನು ಇಲ್ಲೇ ಮಾಡಬಹುದು, ಆದರೆ ಒಂದರಲ್ಲೇ ಮಾಡಬಹುದು, ಬೇಡ. ಸೊ 105 ಡಿಗ್ರಿ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ, ನಾನು ಅದನ್ನು ಈ ಕಡೆಗೆ ಮಾಡ್ತೀನಿ.
ಇಲ್ಲಿ ಗೆರೆಗಳು ಹೆಚ್ಚಾಗೋದ್ರಿಂದ ಯಾವುದು ಹೇಗೆ ಅನ್ನೋದು ಕನ್ಫ್ಯೂಸ್ ಆಗಬಹುದು. ಹಾಗಾಗಿ ನಾನು ಅದನ್ನು ಬೇರೆ ಮಾಡಿ ತೋರಿಸ್ತೀನಿ. ಇಲ್ಲಿಯೂ ಅಷ್ಟೇ ನೀವು ಒಂದು ಕಿರಣವನ್ನು ರಚಿಸ್ಕೊಳ್ಳಿ. ಅದು ಈ ಭಾಗಕ್ಕೆ ಬರೋದ್ರಿಂದ ಒಂದು ಸ್ವಲ್ಪ ನಾನು ಮತ್ತೆ ಇದಕ್ಕೆ ಜಾಯಿನ್ ಆಗಿಬಿಡತ್ತೆ. ಇಲ್ಲಿ ಓ ತಗೊಳ್ತೀನಿ. ಇದು ಎ ಬಿಂದು ಆಗಿರಲಿ, ಓ ಎ ಕಿರಣ. ಈಗ ನಾನು ಸೂಕ್ತವಾದ ತ್ರಿಜ್ಯದೊಂದಿಗೆ ನಾನೇನು ಮಾಡ್ತೀನಿ, ಒಂದು ಅರ್ಧ ವೃತ್ತವನ್ನು ರಚಿಸ್ಕೊಳ್ತೀನಿ. ಓಕೆ, ಈ ತ್ರಿಜ್ಯ ತಗೊಂಡು ನಾನು ಓವನ್ನು ಕೇಂದ್ರವಾಗಿರಿಸಿ ಅರ್ಧ ವೃತ್ತವನ್ನು ರಚಿಸ್ತಾ ಇದ್ದೀನಿ. ತ್ರಿಜ್ಯವನ್ನು ಬದಲಾಯಿಸೋ ಹಾಗಿಲ್ಲ, ಪ್ರತಿ ಬಿಂದುವಿಗೂ ನಾವು ಹೆಸರನ್ನು ಕೊಡಬೇಕಾಗತ್ತೆ. ಓಕೆ, ಸೊ ಈ ಬಿಂದುವಿನಲ್ಲಿ ಇಟ್ಕೊಂಡು ಒಂದು ಕಂಸ ಕತ್ತರಿಸಿದೆ. ಇದು 60 ಡಿಗ್ರಿಯನ್ನು ಸೂಚಿಸುತ್ತೆ. ಹಾಗೆ ಇಲ್ಲಿಂದ ಇಲ್ಲಿಗೆ ಇದು 120 ಡಿಗ್ರಿಯನ್ನು ಸೂಚಿಸುತ್ತೆ. ಈಗ ಇವೆರಡರ ನಡುವೆ ನಾನು 90 ಡಿಗ್ರಿ ಬರುತ್ತೆ. ಮತ್ತು ಅದೇ ಅಳತೆಯನ್ನು ಇಟ್ಕೊಂಡು ನಾನೇನು ಮಾಡ್ತೀನಿ, 60 ಡಿಗ್ರಿ ಕೋನ ಮತ್ತು 120 ಡಿಗ್ರಿ ಕೋನದಲ್ಲಿ 2 ಕಂಸಗಳನ್ನು ಕತ್ತರಿಸ್ಕೊಳ್ತೀನಿ, ಅದನ್ನು ಸೇರಿಸ್ಕೊಳ್ತೀನಿ. ಇದು 90 ಡಿಗ್ರಿ ಆಯಿತು. ಇಲ್ಲ ನಾನಿಲ್ಲಿ ಸೇರಿಸ್ಕೊಳ್ಳಿಲ್ಲ ಇದನ್ನು ಅಂತಂದರೆ ನಿಮಗೆ ಈ ಮಧ್ಯಭಾಗದಲ್ಲಿ ಏನು 30 ಡಿಗ್ರಿ ಬರುತ್ತಲ್ಲ, 90ಕ್ಕೂ ಮತ್ತು 120 ಡಿಗ್ರಿಗೆ ಆ ನಡುವಿನ ಕೋನ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲಿ ನೀವು ಕೇಂದ್ರವನ್ನಾಗಿ ಇರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನನಗೆ 90 ಡಿಗ್ರಿ ಬೇಕೇ ಬೇಕು. ಇದನ್ನು ಎಕ್ಸ್ ಬಿಂದು ಅಂತೀನಿ. ಇದು ಬಿ ಬಿಂದು ಆಗಿರಲಿ, ಸಿ ಬಿಂದು ಆಗಿರಲಿ, ಡಿ ಬಿಂದು ಆಗಿರಲಿ. ಇಲ್ಲಿ ಒಂದು ಬಿಂದು ಇದೆ. ಈಗೇನು ಮಾಡ್ತೀನಿ ನಾನು, ಇದನ್ನು ವೈ ಬಿಂದು ಅಂತ ಹೇಳಿ ತಗೊಳ್ತೀನಿ. ಈಗ ಡಿ ಮತ್ತು ವೈಗಳನ್ನು ಕೇಂದ್ರವಾಗಿರಿಸಿ ನಾನು ಒಂದು ಕೋನಾರ್ಧಕವನ್ನು ರಚಿಸಬೇಕು. ಈಗ ನಾನು ತ್ರಿಜ್ಯವನ್ನು ಬೇರೆ ತಗೊಳ್ತೀನಿ, ಯಾಕೆಂದರೆ ಇದು 30 ಡಿಗ್ರಿ ಕೋನವನ್ನು ನಾನು ವಿಭಾಗಿಸಬೇಕಾಗಿರೋದ್ರಿಂದ. ಸೊ ಡಿನಲ್ಲಿ ಕೇಂದ್ರವಾಗಿರಿಸ್ಕೊಂಡು ಒಂದು ಕಂಸ, ವೈಯನ್ನು ಕೇಂದ್ರವಾಗಿರಿಸ್ಕೊಂಡು ಮತ್ತೊಂದು ಕಂಸವನ್ನು ಕತ್ತರಿಸಿದ್ದೀನಿ. ಇವೆರಡೂ ಸಂಧಿಸುವ ಬಿಂದುವನ್ನು ಯಾವುದಾದ್ರೂ ಒಂದು ಅಕ್ಷರದಿಂದ ಕರೆಯೋಣ. ವೈ ಆಯಿತು. ಇದು ಝಡ್ ಬಿಂದು ಆಗಿರಲಿ. ನಾನು ಝಡ್ಡನ್ನು ಓಗೆ ಸೇರಿಸ್ಕೊಳ್ತೀನಿ. ಈಗಿದು ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ, 105 ಡಿಗ್ರಿ. ಇದು ಪೂರ್ತಿ ಹಾಕಬೇಕು. ಪೂರ್ತಿ ಹಾಕಿದ್ರೆ ಇದು 105 ಡಿಗ್ರಿ. 90 ಪ್ಲಸ್ ಇಲ್ಲಿ 120 ಇದೆ. 90 ಮತ್ತು 120ರ ನಡುವೆ 30 ಡಿಗ್ರಿ ಇರುತ್ತೆ. ಕೋನಾರ್ಧಕವನ್ನು ರಚಿಸಿದ್ದೀವಿ. ಈ ಕೋನವನ್ನು ಅರ್ಧಿಸುತ್ತೆ. 30 ಡಿಗ್ರಿಯನ್ನು 15 ಡಿಗ್ರಿ ಮಾಡುತ್ತೆ. 90 ಪ್ಲಸ್ 15 105 ಡಿಗ್ರಿ ಆಯಿತು. ಈಗ ಪರಿಶೀಲಿಸಬೇಕು ನಾವು. ಕೋನಮಾಪಕ ಇದೆ. ಕೋನಮಾಪಕವನ್ನು ಇಟ್ಕೊಳ್ತಾ ಇದ್ದೀನಿ. ಸರಿಯಾಗಿ ಇಟ್ಕೊಳ್ಬೇಕು. ಓಕೆ, ಇದು 90 ಡಿಗ್ರಿಯನ್ನು ಸೂಚಿಸುತ್ತೆ. 100 ಡಿಗ್ರಿ ಆಯಿತು. 90 100 ಇಲ್ಲಿ 105 ಡಿಗ್ರಿಯನ್ನು ಸೂಚಿಸುತ್ತೆ. ಸೊ ಕೆಲವೊಂದು ಸರ್ತಿ ಅಂದರೆ ಚಾಕ್ ಪೀಸ್ ಸ್ವಲ್ಪ ದಪ್ಪನಾಗಿ ಇರೋದ್ರಿಂದ ಸರಿಯಾಗಿ ಸಿಗ್ತಕ್ಕಂತಹ ಬಿಂದು ಕೆಲವೊಂದು ಸರ್ತಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಹಾಗಾಗಿ ನೀವು ಮಾಡೋದ್ರಿಂದ ಪೆನ್ಸಿಲ್ ತುಂಬ ಮೊನಚಾಗಿ ಇರೋದ್ರಿಂದ ನಿಮಗೆ ಎಕ್ಸಾಕ್ಟಾಗಿ ಬಿಂದು ಸಿಗತ್ತೆ. ಓಕೆ, ನೆಕ್ಸ್ಟ್ ಅವ್ರು ಕೊಟ್ಟಿದ್ದಾರೆ 135 ಡಿಗ್ರಿ. ಇದು ನಿಮಗೆ ಹೋಮ್ವರ್ಕ್. ನೀವು ಇದನ್ನು ಮನೆಯಲ್ಲಿ ಮಾಡಬೇಕು. ಹೇಗೆ ಮಾಡ್ತೀರಿ ಅನ್ನೋದನ್ನು ಒಮ್ಮೆ ನಾನು ಹೇಳ್ತೀನಿ. ಇದು ಹೋಮ್ವರ್ಕ್. ಯಾಕೆ ಈ ಎರಡನ್ನ ಮಾಡೋದು ನೋಡ್ಕೊಂಡಿದ್ದೀರಿ. ಇದು ಮೂರನೇದು 135 ಡಿಗ್ರಿಯನ್ನು ಮಾಡಬೇಕು. ಸೊ 135 ಡಿಗ್ರಿ ಎಲ್ಲಿ ಬರುತ್ತೆ ಯೋಚನೆ ಮಾಡಿ. 120 ಡಿಗ್ರಿ ಆದಮೇಲೆ. ಸೊ ನೀವು ಒಂದು ಸರ್ತಿ ಕಟ್ ಮಾಡಿದರೆ ಇಲ್ಲಿ 60 ಡಿಗ್ರಿ, 120 ಡಿಗ್ರಿ, 80 ಡಿಗ್ರಿ. ಸೊ 135 ಡಿಗ್ರಿ ಆಗಿದೆ. 135 ಡಿಗ್ರಿ
120 ಡಿಗ್ರಿ ಆದಮೇಲೆ ಸಿಗೋದ್ರಿಂದ ಇದನ್ನು ನೀವೇ ಮನೆಯಲ್ಲಿ ಪ್ರಯತ್ನ ಮಾಡಬೇಕು. ಸೊ ಮುಂದಿನದ್ದು ನೆಕ್ಸ್ಟ್ ಮೇಯ್ನಲ್ಲಿ ಅವರು ಮತ್ತೊಂದು ಸಮರ್ಥನೆಯನ್ನು ಕೇಳುವ ಲೆಕ್ಕವನ್ನು ಕೇಳಿದ್ದಾರೆ, ಸಮರ್ಥನೆಯನ್ನು ಕೊಡ್ತಕ್ಕಂಥ ಲೆಕ್ಕನ ಕೇಳಿದ್ದಾರೆ. ಅದು ಹೀಗಿದೆ. 5ನೇದು, ದತ್ತ ಬಾಹುವಿಗೆ ಅನುಗುಣವಾಗಿ ಒಂದು ಸಮಬಾಹು ತ್ರಿಭುಜವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ. ಒಂದು ಬಾಹುವನ್ನು ಕೊಟ್ಟಿದ್ದಾರೆ. ಸೊ ಅದರ ಅಳತೆ ಎಷ್ಟಾದರೂ ಆಗಿರಬಹುದು. ದತ್ತ ಬಾಹು ಅಂತ ಇದೆ. ಬಾಹುವನ್ನು ನಾವು ರಚನೆ ಮಾಡಿಕೊಳ್ಬಹುದು. ಆ ಬಾಹುವಿಗೆ ಅನುಗುಣವಾಗಿ ನಾವು ಒಂದು ಸಮಬಾಹು ಅಂತಂದರೆ ತ್ರಿಭುಜದ 3 ಬಾಹುಗಳ ಅಳತೆ ಸಮನಾಗಿ ಇರುತ್ತೆ. ಅದಕ್ಕೆ ನಾವು ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ಓಕೆ, ಈಗ ಸಮಬಾಹು ತ್ರಿಭುಜವನ್ನು ರಚನೆ ಮಾಡಿಕೊಳ್ಳೋಣ. ಒಂದು ಬಾಹು, ಅದರ ಅಳತೆ ಎಷ್ಟಾದರೂ ಆಗಿರಲಿ, ರಚಿಸ್ಕೊಂಡಿದ್ದೀನಿ. ಇದನ್ನು ನಾನು BC ಅಂತ ಹೇಳಿ ಹೆಸರಿಸ್ತೀನಿ. BC ಬಾಹು. ಇದಕ್ಕೆ ಸಮಬಾಹು ತ್ರಿಭುಜ ರಚಿಸಬೇಕು. 2 ವಿಧಾನದಲ್ಲಿ ನಾವು ರಚಿಸಬಹುದು. BCಯ ಅಳತೆ ಎಷ್ಟಿದೆಯೋ ಅಷ್ಟೇ ತಗೊಂಡು ನಾವು ಪಾದದ ಮೇಲ್ಭಾಗದಲ್ಲಿ B ಮತ್ತು Cಗಳನ್ನು ಕೇಂದ್ರವಾಗಿರಿಸಿ ತ್ರಿಭುಜವನ್ನು ರಚಿಸಬಹುದು. ಆದರೆ ನನಗೆ ಸಮರ್ಥನೆ ಮಾಡೋದಕ್ಕೆ ಒಂದಷ್ಟು ಸಹಾಯಗಳು ಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ನೇರವಾಗಿ ಬಾಹುವನ್ನು ತಗೊಳ್ಳೋದಿಲ್ಲ, ಕೋನವನ್ನು ರಚಿಸ್ಕೊಳ್ತೀನಿ. ಕೋನ ರಚಿಸ್ಕೊಳ್ಳೋದಕ್ಕೆ ನಾವು ಮತ್ತೆ ಏನು ಮಾಡ್ತೀವಿ, ಕೈವಾರವನ್ನು ಬಳಸ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು 60 ಡಿಗ್ರಿ ಕೋನವನ್ನು ರಚಿಸ್ಕೊಳ್ತೀನಿ. ಬಿಯನ್ನು ಕೇಂದ್ರವಾಗಿರಿಸಿ ಒಂದು ವೃತ್ತವನ್ನು ರಚಿಸ್ಕೊಳ್ತೀನಿ, ಅರ್ಧ ವೃತ್ತವನ್ನು. ಅದೇ ಅಳತೆಯಿಂದ ಸಿ ಕೇಂದ್ರವಾಗಿರಿಸಿ ಮತ್ತೆ ನಾನು ಅರ್ಧ ವೃತ್ತವನ್ನು ರಚಿಸ್ಕೊಳ್ತೀನಿ. ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ನೆನಪು ಮಾಡ್ಕೊಳ್ಳಿ. 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾದ್ರೆ ನಾವು ಹೀಗೆ ಅರ್ಧ ವೃತ್ತವನ್ನು ರಚಿಸ್ಕೊಳ್ತೀವಿ. ಮತ್ತೆ ಅದರ ಮೇಲೆ ಅಷ್ಟೇ ಅಳತೆಯನ್ನು ಇಟ್ಕೊಂಡು ಕಂಸಗಳನ್ನು ಕತ್ತರಿಸ್ತೀವಿ. ಅಷ್ಟೇ ಅಳತೆ ಇದೆ. ಈಗ ನಾನಿಲ್ಲಿ ಇದನ್ನು ಎಕ್ಸ್ ಮತ್ತು ವೈ ಬಿಂದು ಅಂತ ಹೇಳ್ತೀನಿ. ಇದು ಎಕ್ಸ್ ಬಿಂದು ಆಗಿರಲಿ, ವೈ ಬಿಂದು ಆಗಿರಲಿ. ಎಕ್ಸನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಕತ್ತರಿಸ್ತೀನಿ. ಹಾಗೆಯೇ ವೈಯನ್ನು ಕೇಂದ್ರವಾಗಿರಿಸಿ ಮತ್ತೊಂದು ಕಂಸವನ್ನು ಕತ್ತರಿಸ್ತೀನಿ. ಇವೆರಡೂ ಸಂಧಿಸುವ ಬಿಂದುವನ್ನು ಎಂ ಮತ್ತು ಎನ್ ಅಂತ ಹೇಳಿ ಕರೆಯೋಣ. ಇದು ಎಂ ಬಿಂದು ಆಗಿರಲಿ, ಇದು ಎನ್ ಬಿಂದು ಆಗಿರಲಿ. ಈ ಬಿಂದುಗಳನ್ನು ನಾನು ಬಿಯಿಂದ ಬಿಗೆ ಸೇರಿಸ್ಕೊಳ್ತೀನಿ. ಬಿ ಬಿಂದುವಿಗೆ ಎಂನ ಮುಖಾಂತರ ಒಂದು ರೇಖೆಯನ್ನು ಎಳಿತೀನಿ. ಹಾಗೆಯೇ ಎನ್ ಸಿನ ಸಿಯನ್ನು ಎನ್ನ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿದ್ದೇನೆ. ಇಲ್ಲಿ ಸಂಧಿಸುವ ಬಿಂದುನೇ ಎ ಆಗಿರುತ್ತೆ. ಅಲ್ಲಿಗೆ ಎ ಬಿ ಸಿ ಇದೆ. ಈಗಾಗಲೇ ಗೊತ್ತಿದೆ ನಿಮಗೆ, ಇದು 60 ಡಿಗ್ರಿ ಕೋನ, 60 ಡಿಗ್ರಿ ಕೋನ ಅಂತ ಹೇಳಿ. ಈಗ ತ್ರಿಭುಜವನ್ನು ರಚಿಸಿದ್ದೀವಿ. ಸಮರ್ಥಿಸಬೇಕು ಏನಂತ, ಇಲ್ಲಿ ನಮಗೆ ದೊರೆತಿರುವಂತಹ ತ್ರಿಭುಜ ಸಮಬಾಹು ತ್ರಿಭುಜ ಅಂತ ಹೇಳಿ ನಾವು ರಚಿಸ್ಕೊಂಡಿರೋದು ಕೋನದ ಸಹಾಯದಿಂದ ತ್ರಿಭುಜವನ್ನು ರಚನೆ ಮಾಡಿದ್ದೀವಿ. ಅದನ್ನು ಸಮರ್ಥನೆ ಮಾಡಬೇಕು.
ಸಮರ್ಥಿಸ್ಕೊಳ್ಬೇಕಾದ್ರೆ ಅಥವಾ ಸಮರ್ಥನೆಯನ್ನು ನೀಡಬೇಕಾದ್ರೆ ಹೀಗೆ ಹೇಳ್ತೀವಿ. ತ್ರಿಭುಜ ABC-ಯಲ್ಲಿ ಎಷ್ಟು ಕೋನಗಳಿರ್ತವೆ? ತ್ರಿಭುಜದಲ್ಲಿ 3 ಒಳಕೋನಗಳಿರ್ತವೆ. ಹಾಗೆಯೇ 3 ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ. 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ನಮಗಿಲ್ಲಿ 2 ಕೋನಗಳು ಗೊತ್ತಿದೆ. 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ 180 ಡಿಗ್ರಿ ಆಗಿರೋದ್ರಿಂದ ನಾನು ಕೋನಗಳನ್ನು ಬರ್ಕೊಳ್ತೀನಿ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಇವು ಮೂರನ್ನು ಕೂಡಿದ್ರೆ ಎಷ್ಟಾಗತ್ತಂತೆ? 180 ಡಿಗ್ರಿ ಆಗತ್ತೆ. ಎ ಕೋನದ ಅಳತೆ ಗೊತ್ತಿದೆಯಾ ನಮಗೆ? ಇಲ್ಲ, ಅದನ್ನು ಹಾಗೆ ಇರಿಸ್ಕೊಳ್ಳೋಣ. ಬಿ ಕೋನದ ಅಳತೆ ಗೊತ್ತಿದೆ 60 ಡಿಗ್ರಿ ಪ್ಲಸ್ ಸಿ ಕೋನದ ಅಳತೆ ಗೊತ್ತಿದೆ 60 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಎ ಕೋನ ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೊಳ್ಳೋಣ. ಕೋನ ಎ ಪ್ಲಸ್ 60 ಪ್ಲಸ್ 60 120 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಕೋನ ಎ ಈಸ್ ಈಕ್ವಲ್ ಟು 60 ಡಿಗ್ರಿ. ಅಲ್ಲಿಗೆ ಎ ಕೋನದ ಅಳತೆ ಎಷ್ಟು ಬಂತು? 60 ಡಿಗ್ರಿ. 3 ಒಳಕೋನಗಳು ಪ್ರತಿಯೊಂದು ಸಹ 60 ಡಿಗ್ರಿ ಆಗಿರೋದ್ರಿಂದ 3 ಕೋನಗಳು ಸಮನಾಗಿವೆ ಅಂತ ಹೇಳ್ತೀವಿ. ಒಂದು ತ್ರಿಭುಜದಲ್ಲಿ 3 ಕೋನಗಳು ಸಮನಾಗಿದ್ದರೆ ನಾವು ಅದನ್ನು ಸಮಕೋನೀಯ ತ್ರಿಭುಜ ಅಂತೀವಿ. ಮತ್ತು ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿ ಇದ್ದರೆ ಅಥವಾ ಸಮನಾಗಿರ್ತಕ್ಕಂತಹ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ ಅಂತ ಹೇಳ್ತೀವಿ. 60 ಬಿ ಕೋನ ಸಮ ಆಗಿರೋದ್ರಿಂದ, ಬಿ ಕೋನ ಮತ್ತು ಸಿ ಕೋನಗಳು ಸಮಾನ ಆಗಿರೋದ್ರಿಂದ ಅದಕ್ಕೆ ಅಭಿಮುಖವಾಗಿರುವ ಬಾಹುಗಳು ಸಮ. ಅಲ್ಲಿಗೆ ನಾನು ಎ ಬಿ ಬಾಹುವು ಎ ಬಿ ಬಾಹುವು ಎ ಸಿ ಬಾಹುವಿಗೆ ಸಮ ಅಂತ ಹೇಳ್ತೀನಿ. ಹಾಗೆಯೇ ಎ ಕೋನ 60 ಡಿಗ್ರಿ ಬಂದಿದೆ. ಎ ಕೋನ 60 ಡಿಗ್ರಿ, ಬಿ ಕೋನ 60 ಡಿಗ್ರಿ ಆದರೆ ಈ ಕೋನಗಳಿಗೆ ಅಭಿಮುಖವಾದ ಬಾಹುಗಳು ಸಮ ಆಗಬೇಕು. ಅಲ್ಲಿಗೆ ಎ ಕೋನಕ್ಕೆ ಅಭಿಮುಖವಾದ ಬಾಹು ಬಿ ಸಿ ಆಗತ್ತೆ. ಬಿ ಸಿಯು ಸಹ ಸಮನಾಗಿ ಇರೋದ್ರಿಂದ 3 ಬಾಹುಗಳು ಸಮ. ಹಾಗಾಗಿ ನಾವಿಲ್ಲಿ ಹೀಗೆ ಬರೀಬಹುದು. ಎ ಬಿ ಈಸ್ ಈಕ್ವಲ್ ಟು ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಎ. ಯಾಕೆ ಅಂದರೆ ಸಮಕೋನಗಳಿಗೆ ಅಭಿಮುಖವಾದ ಬಾಹುಗಳು ಸಮ. ಹಾಗಾದರೆ ನಾನು ಈ 3 ಬಾಹುಗಳು ಇರೋದು ಎ ಬಿ ಸಿ ತ್ರಿಭುಜದಲ್ಲಿ. ಆದ್ದರಿಂದ ತ್ರಿಭುಜ ಎ ಬಿ ಸಿಯು ಒಂದು ಸಮಬಾಹು ತ್ರಿಭುಜ ಅಂತ ಹೇಳ್ಬೋದು. ಓಕೆ, ಸೊ ಸಮರ್ಥನೆಯನ್ನು ನೀಡಿದ್ದೀವಿ. ಕೋನಗಳನ್ನು ಬಳಸ್ಕೊಂಡು ಮತ್ತೊಂದು ಕೋನವನ್ನು ಕಂಡುಹಿಡಿದಿದ್ದೀವಿ. 3 ಬಾಹುಗಳು ಸಮ ಆಯಿತು. ಹಾಗಾಗಿ ಎ ಬಿ ಸಿ ತ್ರಿಭುಜವು ಒಂದು ಸಮಬಾಹು ತ್ರಿಭುಜ ಆಗಿದೆ. ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ತ್ರಿಭುಜಗಳ ರಚನೆ ಇದೆ, ಅದಕ್ಕೆ ಮುಂದುವರಿಯೋಣಂತೆ. ಈಗಾಗಲೇ ನೀವು ತ್ರಿಭುಜಗಳನ್ನು ವಿವಿಧ ರೀತಿಯ ತ್ರಿಭುಜಗಳನ್ನು ರಚನೆ ಮಾಡಿದಿರಿ. ಸೊ 2-3 ರೀತಿಯ ತ್ರಿಭುಜಗಳ ರಚನೆಯನ್ನು ಮಾಡೋದು ಕೊಟ್ಟಿದ್ದಾರೆ. ನೀವು ಮಾಡಿರೋದು ಸಾಮಾನ್ಯವಾಗಿ ಕೋನ ಮತ್ತು ಬಾಹುಗಳನ್ನು ಕೊಟ್ಟಾಗ ತ್ರಿಭುಜಗಳನ್ನು ರಚಿಸಿದಿರಿ.
ಇಲ್ಲಿ ನೀವು ಏನು ಕೊಟ್ಟಿದ್ದಾರೆ ಒಂದು 3 ರೀತಿಯ ತ್ರಿಭುಜಗಳು, ಅವು ಸ್ವಲ್ಪ ನೀವು ಕಲ್ತಿರೋದಕ್ಕಿಂತಲೂ ಸ್ವಲ್ಪ ವಿಭಿನ್ನವಾಗಿ ಇವೆ. ಸೊ ಹಾಗಾಗಿ ಆ ತ್ರಿಭುಜಗಳನ್ನು ರಚನೆ ಮಾಡೋದಕ್ಕೆ ಮುಖ್ಯವಾಗಿ ಏನು ಅಂಶಗಳು ಬೇಕು ಅಂತ ನೋಡೋಣ. ಒಂದು ತ್ರಿಭುಜವನ್ನು ರಚನೆ ಮಾಡೋದಕ್ಕೆ ಕನಿಷ್ಠ 3 ಅಂಶಗಳು ಬೇಕೇ ಬೇಕು ನಮಗೆ. 3 ಬಾಹುಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿಗೆ 3 ಬಾಹುಗಳ ಅಳತೆಯನ್ನು ಕೊಡಲೇಬೇಕು. ಬಾಹು ಅನ್ನೋದು ಒಂದೇ ಒಂದು ಅಂಶ ಆದ್ರೂ ಸಹ 3 ಬಾಹುಗಳು ಇರೋದ್ರಿಂದ 3 ಬಾಹುಗಳ ಅಳತೆಯನ್ನು ನೀಡಲೇಬೇಕು. ಆದರೆ ಯೋಚನೆ ಮಾಡಿ 3 ಕೋನಗಳ ಅಳತೆಯನ್ನು ಕೊಟ್ಟಾಗ ತ್ರಿಭುಜ ರಚನೆ ಕಷ್ಟ ಆಗತ್ತೆ. ಯಾಕೆ ಅಂದರೆ ಅದಕ್ಕೆ ಪಾದದ ಸಹಾಯ ಬೇಕು. ಹಾಗಾಗಿ ಒಂದು ಬಾಹು ಆ ಬಾಹುವಿನ ಕೊನೆಯಲ್ಲಿ ಉಂಟಾಗಿರ್ತಕ್ಕಂತಹ ಕೋನಗಳನ್ನು ಕೊಟ್ಟಾಗ ನಾವು ತ್ರಿಭುಜವನ್ನು ರಚನೆ ಮಾಡಬಹುದು. ಸೊ ಇಂಥ ಸಂದರ್ಭದಲ್ಲಿ ನಾವು ಸಂಯೋಜಿತ ಅಂಶಗಳು ಅಂತ ಹೇಳಿ ಕರಿತೀವಿ ಅದನ್ನು. ಸಂಯೋಜಿತ ಅಂಶಗಳು ಅಂತಂದರೆ ಅಗತ್ಯವಾಗಿ ಆ ಒಂದು ತ್ರಿಭುಜ ರಚನೆ ಆಗಬೇಕು ಅಂತಂದರೆ ಒಂದಕ್ಕೊಂದು ಸಂಬಂಧ ಇರತಕ್ಕಂತಹ ಕನಿಷ್ಠ 3 ಅಂಶಗಳು ಬೇಕು. ಸಂಯೋಜಿತ ಅಂಶಗಳು ಇಲ್ಲ ಅಂತ ಅಂದರೆ ನಾವು ತ್ರಿಭುಜ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಒಂದು ಬಾಹು ಕೊಟ್ಟಿದ್ದಾರೆ, ಇದು AB ಬಾಹು ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಬಾಹುವನ್ನು ಕೊಟ್ಟಿದ್ದಾರೆ. ಸೊ ಆ ಬಾಹುವಿಗೆ ನಾವು ಕಂಸವನ್ನು ಕತ್ತರಿಸ್ತೀವಿ. ಇನ್ನು ಈ ಬಾಹು ಸಿಕ್ಕಿಲ್ಲ, ಏನು AC ಬಾಹು, ಇದಕ್ಕೆ ACಯನ್ನು ಅಳತೆ ಮಾಡಿ ಕಂಸವನ್ನು ಕತ್ತರಿಸಿದ್ದೀವಿ. ಆದರೆ ಯೋಚನೆ ಮಾಡಿ, C ಬಿಂದು ಸಿಗಬೇಕು ಅಂತಂದರೆ ನನಗೆ ಇದಕ್ಕೆ ಏನಾದರೂ ಆಧಾರ ಬೇಕು. ಆಧಾರ ಇಲ್ಲ ಅಂತ ಅಂದರೆ ನಾನು ಇಲ್ಲಿ ಆ ಬಿಂದುವನ್ನು ಗೊತ್ತು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನು ಮಾಡಬೇಕು? ನಾನೇನೋ ಕೊಟ್ಟಿರೋ ಬಾಹುವನ್ನು ರಚನೆ ಮಾಡಿಬಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಇರುವಂತಹ ಕೋನ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, C ಕೋನ ಕೊಟ್ಟಿದ್ದಾರೆ. ಯಾವ ಬಿಂದುವಿನಲ್ಲಿ ನೀವು ಕೋನಮಾಪಕವನ್ನು ಇಟ್ಕೊಂಡು C ಕೋನವನ್ನು ಅಳತೆ ಮಾಡ್ತೀರಿ? ಇದು ಸಾಧ್ಯ ಇಲ್ಲದೇ ಇರುವಂತಹ ಮಾತು. ಹಾಗಾಗಿ ನಾವು ಹೇಳಿದ್ದು ಸಂಯೋಜಿತ ಅಂಶಗಳು. ಉದಾಹರಣೆಗೆ ಇಲ್ಲೇನು ಕೊಟ್ಟಿದ್ದಾರಲ್ಲ, A ಕೋನ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಒಂದು 60 ಡಿಗ್ರಿ ಕೊಟ್ಟಿದ್ದಾರೆ. 60 ಡಿಗ್ರಿ ಕೋನವನ್ನು ರಚಿಸ್ತೀವಿ. AC ಅಳತೆ ಕೊಟ್ಟಿದ್ದಾರೆ, AC = 3 ಸೆಂಟಿಮೀಟರ್ ಅಂತ. ಆಗ ನಾವೇನು ಮಾಡ್ತೀವಿ? ಕೈವಾರದಲ್ಲಿ ತ್ರಿಜ್ಯ ತಗೊಂಡು Aವನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಕತ್ತರಿಸ್ತೀವಿ. ಇದು ಎಲ್ಲಿ ಸಂಧಿಸುತ್ತೋ ಆ ಬಿಂದುವನ್ನು C ಅಂತೀವಿ. Cಯನ್ನು Bಗೆ ಸೇರಿಸ್ತೀವಿ. ಈಗ ನಮಗೆ ಬೇಕಾಗಿರುವಂತಹ ತ್ರಿಭುಜ ಸಿಕ್ತು. ಸೊ ಹಾಗಾಗಿ ಸಂಯೋಜಿತ ಅಂಶಗಳು ಬೇಕು. ಸಂಯೋಜಿತ ಅಂಶಗಳು ಇಲ್ಲ ಅಂತಂದರೆ ತ್ರಿಭುಜ ರಚನೆ ಕಷ್ಟ ಆಗತ್ತೆ. ಸೊ ಅಂಥದ್ರಲ್ಲಿ ನಿಮಗೆ ನಾನು ಹೇಳಿದೆ, ವಿಭಿನ್ನವಾಗಿ ಇರ್ತಕ್ಕಂತಹ ಅಳತೆಗಳನ್ನು ಕೊಟ್ಟಾಗ ನಾವು ತ್ರಿಭುಜಗಳನ್ನು ಹೇಗೆ ರಚಿಸೋದು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ರಚನೆ 1. ಒಂದು ತ್ರಿಭುಜದ ಪಾದ ಮತ್ತು ಪಾದ, ಆ ಪಾದದಲ್ಲಿ ಉಂಟಾಗಿರುವ ಕೋನ. ಒಂದು ಪಾದ ಕೋನ ಯಾವುದಾದ್ರೂ ಒಂದು ಆದರೆ ಸಾಕು, ಒಂದು ಕೋನ ಆದರೆ ಸಾಕು. ಒಂದು ಪಾದ ಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಓಕೆ, ಈಗ ಏನು ಮಾಡಿದ್ದಾರೆ ಅವರು? ಒಂದು ತ್ರಿಭುಜದ ಪಾದ, ನಮಗೆ ಯಾವ ತ್ರಿಭುಜ ಬೇಕೋ ಆ ತ್ರಿಭುಜದ ಪಾದವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಆ ಪಾದದಲ್ಲಿ 2 ಬಿಂದುಗಳು ಇರುತ್ತೆ. ಆ ಪಾದದ ಯಾವುದಾದ್ರೂ ಒಂದು ಕೋನವನ್ನು ಕೊಟ್ಟು
ಮತ್ತು ಉಳಿದಿದ್ದಿನ್ನು 2 ಬಾಹುಗಳು. ಪಾದ ಅಂತಂದರೆ ಒಂದು ಬಾಹು ಆಯಿತು, ಇನ್ನು ಉಳಿದಿದ್ದೆರಡು ಬಾಹುಗಳು. ಆ 2 ಬಾಹುಗಳ ಮೊತ್ತವನ್ನು ಕೊಟ್ಟಾಗ ಎರಡನ್ನೂ ಸೇರಿಸಿ ಕೊಟ್ಟಿದ್ದಾರೆ, ಬಿಡಿ ಬಿಡಿಯಾಗಿ ಬೇರೆ ಬೇರೆ ಕೊಟ್ಟಿಲ್ಲ. ಅದನ್ನು ಎರಡೂ ಸೇರಿಸಿ ಕೊಟ್ಟಿರೋದ್ರಿಂದ ಅಂತಹ ತ್ರಿಭುಜವನ್ನು ರಚನೆ ಮಾಡಬೇಕು. ಓಕೆ, ಈಗ ನಾವು ಪಾದ ಕೊಟ್ಟಿದ್ದಾರೆ, ಒಂದು ಪಾದವನ್ನು ರಚಿಸ್ಕೊಳ್ಳೋಣ. ಅದರ ಅಳತೆ ಎಷ್ಟಾದರೂ ಆಗಿರಲಿ, ಆಮೇಲೆ ಅಳತೆ ಮಾಡೋಣ. ಪಾದ ಕೊಟ್ಟಿದ್ದಾರೆ, ಇದನ್ನು BC ಅಂತ ಹೇಳಿ ತಗೊಳ್ತೀನಿ. ಈಗ ಎ ಬಿಂದು ಎಲ್ಲಿ ಬರುತ್ತೆ ಅಂತ ಗೊತ್ತು ಮಾಡಬೇಕು. ಪಾದದಲ್ಲಿ ಒಂದು ಕೋನ 60 ಡಿಗ್ರಿ ಅಂತ ತಗೊಳ್ಳೋಣ. 60 ಡಿಗ್ರಿಯನ್ನು ರಚಿಸಬೇಕಾದ್ರೆ ಅಥವಾ ಬೇರೆ ಯಾವುದಾದ್ರೂ ಕೊಟ್ಟರೆ ನೀವು ಕೋನವನ್ನು ತಗೊಳ್ಬಹುದು. ನಾನಿಲ್ಲಿ 60 ಡಿಗ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. 60 ಡಿಗ್ರಿ ಕೋನವನ್ನು ಕೊಟ್ಟಿರೋದ್ರಿಂದ ನಾನೇನು ಮಾಡ್ತೀನಿ, ಕೈವಾರ ತಗೊಂಡು ರಚನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಕಂಸವನ್ನು ಕತ್ತರಿಸ್ಕೊಂಡೆ, ಅಲ್ಲಿಗೆ ಇದು 60 ಡಿಗ್ರಿಯನ್ನು ಸೂಚಿಸುತ್ತೆ. ಬಿ ಇಂದ ನಾನು ಈ 60 ಡಿಗ್ರಿ ಕೋನವನ್ನು ಎಳ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೆಚ್ಚಾಗಿ ಇರಲಿ, ಯಾಕೆ ಅಂದರೆ ಇದ್ರ ಮೇಲೆ ಎ ಬಿಂದುವನ್ನು ಕಂಡುಹಿಡಿಬೇಕಾಗಿರೋದ್ರಿಂದ, ಮತ್ತು ಇಲ್ಲಿ ಇದು ಈ ಬಾಹು ಏನಿರುತ್ತೆ, ಎ ಬಿಂದುವನ್ನು ಕಂಡು ಹಿಡಿತಕ್ಕಂತಹ ಬಾಹು ಏನಿರುತ್ತೆ ಅದು ಉಳಿದೆರಡು ಬಾಹುಗಳ ಮೊತ್ತ ಆಗಿರೋದ್ರಿಂದ ನಾನು ಅದನ್ನು ರಚನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು 60 ಡಿಗ್ರಿ ಅಂತ ತಗೊಂಡಿದ್ದೀನಿ. ಈಗ ಅದರ ಮೊತ್ತ ಎಷ್ಟೋ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಮೊತ್ತವನ್ನು ಎಷ್ಟೋ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ, ಬಿಯನ್ನು ಕೇಂದ್ರವಾಗಿರಿಸಿ, ನಾವು ಕೋನ ಎಲ್ಲಿ ರಚನೆ ಮಾಡ್ಕೊಂಡಿರ್ತೀವೋ ಆ ಬಿಂದುವನ್ನು ಕೇಂದ್ರವಾಗಿರಿಸಿ ನಾನು ಒಂದು ಕಂಸವನ್ನು ಕತ್ತರಿಸ್ಕೊಳ್ತೀನಿ. ನಿಮಗೆ ಅಭ್ಯಾಸದಲ್ಲಿ ಅಳತೆಗಳನ್ನು ಕೊಟ್ಟಿದ್ದಾರೆ, ನೀವು ಅದೇ ಪ್ರಕಾರನೇ ಮಾಡಬೇಕು. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಮತ್ತು ಇದಕ್ಕೆ ಒಂದು ಸಮರ್ಥನೆಯನ್ನು ನೀಡಬೇಕು. ಯಾಕೆ, ಪಾದ ಮತ್ತು ಪಾದಕೋನ ಮತ್ತು ಆ ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ನಾವು ಹೇಗೆ ರಚನೆ ಮಾಡಬಹುದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಡಿ ಬಿಂದು ಅಂತ ಹೇಳ್ತೀನಿ. ಇದಿನ್ನು ಎ ಅಲ್ಲ, ಯಾಕೆಂದರೆ ಇದು 2ರ ಮೊತ್ತ, ಉಳಿದೆರಡು ಬಾಹುಗಳ ಮೊತ್ತ ಆಗಿರೋದ್ರಿಂದ ನಾನು ಅದೆಷ್ಟು ಅಳತೆಯನ್ನು ಕೊಟ್ಟಿದ್ದಾರೋ ಅಷ್ಟಕ್ಕೆ ಒಂದು ಕಂಸವನ್ನು ಕತ್ತರಿಸ್ಕೊಂಡಿದ್ದೀನಿ. ಅದನ್ನು ಡಿ ಬಿಂದು ಅಂತ ಹೇಳಿ ಹೆಸರು ಕೊಟ್ಟಿದ್ದೀನಿ. ಎ ಬಿಂದುವನ್ನು ಗೊತ್ತು ಮಾಡಬೇಕು. ಈಗೇನು ಮಾಡಬೇಕು, ಹಾಗಿದ್ರೆ ಇಲ್ಲಿ ನಾವು 2 ರೀತಿಯಾಗಿ ರಚಿಸ್ತೀವಿ. ಡಿಯನ್ನು ಸಿಗೆ ಸೇರಿಸ್ಕೊಳ್ಳೋಣ. ಡಿಯನ್ನು ಸಿಗೆ ಸೇರಿಸ್ತೀನಿ. ಇದು ಒಂದು ದೊಡ್ಡ ತ್ರಿಭುಜ ಸಿಕ್ಕಿದೆ ನಮಗೆ. ಈಗ ಎ ಬಿಂದು ಗೊತ್ತು ಮಾಡಬೇಕು. 2 ರೀತಿ ಇದೆ. ಈ 2 ರೀತಿಯಲ್ಲಿ ಒಂದು ರೀತಿಯದ್ದನ್ನು ಹೇಳಿಕೊಡ್ತೀನಿ. ನಮಗೆ ಡಿ ಬಿಂದುವಿನಲ್ಲಿ ಎಷ್ಟು ಕೋನ ಉಂಟಾಗಿದೆ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಬೇಕು. ಡಿ ಬಿಂದುವಿನಲ್ಲಿ ಕೋನ ಎಷ್ಟಿದೆ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಬೇಕು. ಅಷ್ಟೇ ಅಳತೆಯ ಕೋನವನ್ನು ನಾನು ಸಿ ಬಿಂದುವಿನಲ್ಲಿ ರಚನೆ ಮಾಡ್ಕೊಳ್ಬೇಕು. ಸೊ ಇಲ್ಲಿದೆ ಬಿಂದು, ನನಗೆ ಆಧಾರ ಇದು ಈ ಬಾಹು ಆಗಿರೋದ್ರಿಂದ ನಾನು ಇಲ್ಲಿಂದ ಎಣಿಸ್ಕೊಂಡು ಬರ್ತೀನಿ. 10, 20, 30, 40 ಡಿಗ್ರಿ ಅಂತ. ಇಲ್ಲಿ 40 ಡಿಗ್ರಿ ಆಗಿರೋದ್ರಿಂದ ನಾನು ಸಿ ನಲ್ಲಿಯೂ ಸಹ ಎಷ್ಟನ್ನು ರಚಿಸ್ಕೊಳ್ಬೇಕು, 40 ಡಿಗ್ರಿ ಕೋನವನ್ನು ರಚಿಸ್ಕೊಳ್ಬೇಕು. ಕೋನ ಮಾಪಕವನ್ನು ನಾನು ಹೀಗೆ ತೆಗೆದುಕೊಳ್ತಾ ಇದ್ದೀನಿ. ಈಗಲಿ 10, ಇದು ಬಾಹು ನನಗೆ ಆಧಾರ ಇದಾಗಿರೋದ್ರಿಂದ 10, 20, 30, 40 ಇಲ್ಲಿ ಗುರುತಿಸ್ಕೊಂಡಿದ್ದೀನಿ. ಈಗ ನಾನು ಈ 40 ಡಿಗ್ರಿ ಗುರುತಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇಲ್ಲಿ ಇದೆಷ್ಟಿದೆಯೋ ಇಷ್ಟೇ ಅಳತೆಯ ಕೋನವನ್ನು ನಾನು ಇಲ್ಲಿ ರಚಿಸ್ಕೊಳ್ತೀನಿ ಅಲ್ವಾ. ಆಗ ಈ ಬಿಂದುವನ್ನು ನಾನೇನಂತ ಕರಿತೀನಿ, ಎ ಅಂತ ಹೇಳಿ ಕರಿತೀನಿ. ನನಗೆ ಬೇಕಾಗಿರುವಂತಹ ಎ ಇಲ್ಲಿ ಸಿಕ್ತು. ಇಲ್ಲಿ ಎ ಬಿ ಮತ್ತು ಎ ಸಿ, ಎ ಬಿ ಮತ್ತು ಎ ಸಿಯ ಅಳತೆ ಏನಿದೆ ಅದು ಬಿ ಇಂದ ಡಿ ವರೆಗೆ ಇರುತ್ತೆ. ನಾನು ಯಾಕೆ ಇಲ್ಲಿ 40 ಡಿಗ್ರಿ ಕೋನವನ್ನು ರಚನೆ ಮಾಡಿಕೊಂಡೆ ಅರ್ಥ ಮಾಡ್ಕೊಳ್ಳಿ.
ಇಲ್ಲಿ ಕೋನ ಎಷ್ಟು ಉಂಟಾಗಿರುತ್ತೋ ಇಲ್ಲಿಯೂ ಅಷ್ಟೇ ಅಳತೆಯ ಕೋನವನ್ನು ರಚಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ನಿಮಗೆ ಗೊತ್ತಿದೆ ಒಂದು ತ್ರಿಭುಜದಲ್ಲಿ ಯಾವ ಕೋನಗಳು ಸಮನಾಗಿ ಇರುತ್ತವೆಯೋ ಅವುಗಳಿಗೆ ಅಭಿಮುಖವಾದ ಬಾಹುಗಳು ಸಮನಾಗಿ ಇರುತ್ತವೆ. ಈಗ ಇದು ಡಿ ಕೋನ 40 ಡಿಗ್ರಿ ಆಯಿತು, ಎ ಸಿ ಡಿ ಕೋನವು 40 ಡಿಗ್ರಿ ಆಯಿತು. ಈ ಎರಡು ಕೋನಗಳು ಸಮ, ಈ ಕೋನಗಳಿಗೆ ಅಭಿಮುಖವಾದ ಬಾಹುಗಳು ಸಮ. ಅಲ್ಲಿಗೆ ಎ ಡಿಯ ಅಳತೆ ಎಷ್ಟು ಇರುತ್ತೋ, ನನಗೆ ಮೊದಲೇ ಎ ಸಿಕ್ಕಿರಲಿಲ್ಲ, ಎ ಸಿ ಗೊತ್ತಾಗಬೇಕು ಅಂದರೆ ನಾನು ಈ ಕೋನವನ್ನು ರಚನೆ ಮಾಡಿಕೊಳ್ಬೇಕು. ಕೋನ ರಚನೆ ಆಯಿತು ಅಂತ ಅಂದರೆ ಆಗ ಸಿಗುವ ಬಿಂದುವನ್ನು ನಾನು ಎ ಬಿಂದು ಅಂತ ಹೇಳ್ತೀನಿ. ಸೊ ಅಲ್ಲಿಗೆ ಎ ಡಿಯ ಅಳತೆ ಎಷ್ಟಿರುತ್ತೋ ಅಷ್ಟೇ ಅಳತೆ ಎ ಸಿ ಹೊಂದಿರುತ್ತೆ. ಇನ್ನು ಎ ಬಿ ಅವ್ರು ಕೊಟ್ಟ ಹಾಗೆ ಎರಡು ಬಾಹುಗಳಲ್ಲಿ ಒಂದು ಬಾಹು. ಸರಿ, ಎ ಬಿ ಡಿ ಅಳತೆ ಮಾಡೋಣ ಎಷ್ಟಿದೆ ಅಂತ ಹೇಳಿ. ಬಿ ಡಿ ಅಳತೆ ಮಾಡೋಣ. ಓಕೆ, ಇದು 13.123 ಇದೆ. 13.3 ಸೆಂಟಿಮೀಟರ್ ಇದೆ. ಈಗ ನಾನೇನು ಮಾಡಬೇಕು, ಎ ಸಿ ಅಳತೆ ಮಾಡಬೇಕು. ಎ ಸಿ ಮತ್ತು ಎ ಡಿಯನ್ನು ಅಳತೆ ಮಾಡೋಣ. ಹಾಗಿದ್ರೆ ಎಷ್ಟಿದೆ ಅಂತ ಹೇಳಿ. ಇದು ಸರಿಯಾಗಿ 7.7 ಇದೆ. ಯಾವುದು ಎ ಡಿ ಇದೆಯಲ್ಲ, ಇದು 7.7 ಸೆಂಟಿಮೀಟರ್ ಇದೆ. ಅಲ್ಲಿಗೆ 13.3ರಲ್ಲಿ ನಾನು 7.7 ಕಳಿಬೇಕು. 13.3ರಲ್ಲಿ 7.7 ಕಳಿಬೇಕು. 13ರಲ್ಲಿ 7 ಹೋದರೆ 6, ಮತ್ತು ಇಲ್ಲಿ 2 ಉಳೀತು. ನಾನು ದಶಕ ತಗೊಳ್ತೀನಿ. 12 ಆಯಿತು. 12ರಲ್ಲಿ 7 ಹೋದರೆ 5, 5.6. ಹಾಗಾದರೆ ಎ ಬಿಯ ಅಳತೆ ಎಷ್ಟಿರಬೇಕು? ಎ ಬಿಯ ಅಳತೆ 5. ಸ್ವಲ್ಪ ಚಾಕ್ ಪೀಸ್ ಸ್ವಲ್ಪ ದಪ್ಪ ಇರೋದ್ರಿಂದ ನನ್ನ ಅಳತೆಯಲ್ಲಿ ವ್ಯತ್ಯಾಸ ಆಗಿದೆ. 1.2ರಷ್ಟು ಹೆಚ್ಚಿಗೆ ಬಂದಿದೆ. 5.8 ತೋರಿಸ್ತಾ ಇದೆ. 5.6 ಇದೆ, 5.8 ತೋರಿಸ್ತಾ ಇದೆ. ಸೊ ಹಾಗಾಗಿ ನಾವಿಲ್ಲೇನು ಹೇಳಬಹುದು, ಕೋನ ಇಲ್ಲಿ ಎಷ್ಟು ಉಂಟಾಗಿರುತ್ತೋ ಅಷ್ಟು ಕೋನವನ್ನು ನಾವಿಲ್ಲಿ ರಚಿಸ್ಕೊಂಡ್ರೆ ಆಗ ಎ ಸಿಯು ಎ ಡಿಗೆ ಸಮ ಆಗತ್ತೆ. ಇನ್ನು ಉಳಿದದ್ದನ್ನು ನಾವು ಅವ್ರು ಕೊಟ್ಟಿರುವಂತಹ ಬಾಹುವಿನ ಅಳತೆಯನ್ನಾಗಿ ತಗೊಳ್ತೀವಿ. ಅಲ್ಲಿಗೆ ಇದು 5.6 ಸೆಂಟಿಮೀಟರ್. ಈಗ ಇದಕ್ಕೆ ಸಮರ್ಥನೆಯನ್ನು ನೀಡಬೇಕು. ಸಮರ್ಥನೆಯನ್ನು ನೀಡಬೇಕಾದ್ರೆ ನಾವು ಇಷ್ಟನ್ನು ಯೋಚನೆ ಮಾಡಬೇಕು. ನಮಗೆ ಕೊಟ್ಟಿರೋದು ಬಿ ಡಿ ಅಳತೆ, ಈ ಎರಡು ಎ ಸಿ ಮತ್ತು ಎ ಬಿಗಳ ಮೊತ್ತ. ಹಾಗಾಗಿ ನಾವು ಬಿ ಇಂದ ಅಳತೆ ತಗೊಂಡು ಡಿ ಬಿಂದುವನ್ನು ಕತ್ತರಿಸ್ಕೊಂಡಿರ್ತೀವಿ. ಡಿ ಬಿಂದುವಿನಲ್ಲಿ ಕಂಸ ಕತ್ತರಿಸ್ಕೊಂಡಿರ್ತೀವಿ. ಈ ಅಳತೆಯನ್ನೇ ನಾವು ಎ ಬಿ ಪ್ಲಸ್ ಎ ಸಿ ಅಂತ ಹೇಳ್ತೀವಿ. ಈಗ ಅದಕ್ಕೆ ಸಮರ್ಥನೆಯನ್ನು ಬರೆಯೋಣ. ಸಮರ್ಥನೆ ಅದನ್ನು ಹೀಗೆ ಹೇಳಬಹುದು. ತ್ರಿಭುಜ ಎ ಸಿ ಡಿಯಲ್ಲಿ ನಾವೇ ರಚಿಸ್ಕೊಂಡ್ವಿ. ಯಾವ್ಯಾವುದು? ಎ ಡಿ ಸಿ ಕೋನ ಎಷ್ಟಿದೆ ಅಂತ ಅಳತೆ ಮಾಡ್ಕೊಂಡ್ವಿ. ಆಮೇಲೆ ಎ ಸಿ ಡಿ ಕೋನವನ್ನು ರಚಿಸ್ಕೊಂಡಿದ್ವಿ ಎಷ್ಟು ಅಂತ ಹೇಳಿ. ಈಗ ಹಿಂಗೆ ಬರ್ಕೊಳ್ಳೋಣ. ಎ ಡಿ ಸಿ ಕೋನ ಇಸ್ ಈಕ್ವಲ್ ಟು ಎ ಸಿ ಡಿ ಕೋನ. ಇವೆರಡು ಸಮ ಆಗೋದ್ರಿಂದ ದೇರ್ಫೋರ್ ಅವುಗಳಿಗೆ ಅಭಿಮುಖವಾದ ಬಾಹುಗಳು ಸಮ ಆಗತ್ತೆ. ಯಾವುದು? ಎ ಡಿ ಸಿಗೆ ಅಭಿಮುಖವಾದ ಬಾಹು ಎ ಸಿ, ಹಾಗೆಯೇ ಎ ಸಿ ಡಿಗೆ ಅಭಿಮುಖವಾದ ಬಾಹು ಎ ಡಿ. ಈ ಎರಡು ಬಾಹುಗಳು ಒಂದಕ್ಕೊಂದು ಸಮ ಆಗತ್ತೆ. ಈಗ ತ್ರಿಭುಜ ತಗೊಳ್ಳಿ, ಅವೆರಡು ಸಮ ಆಗತ್ತೆ. ಈಗ ಬಿ ಡಿ ನಾವು ರಚಿಸಿದ್ದು ಬಿ ಡಿಯನ್ನು ಪಡ್ಕೊಳ್ಬೇಕು ಅಂದರೆ ಯಾವ್ಯಾವ್ದು ಬೇಕು ನಮಗೆ? ಎ ಬಿ ಪ್ಲಸ್ ಎ ಡಿ ಬೇಕು. ಸೊ ಬಿ ಡಿಯಲ್ಲಿ ಎ ಬಿ ಪ್ಲಸ್ ಎ ಡಿ ಆಗಿದೆ. ಎ ಡಿಯ ಬದಲು ನಾವೇನು ಮಾಡಬಹುದು?
ಬಿ ಡಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಈ ಮೇಲಿನಿಂದ ಇಲ್ಲಿರೋ ಬೆಲೆಯನ್ನು ಎ ಡಿ ಬದಲು ಎ ಸಿಯನ್ನು ಆದೇಶ ಮಾಡ್ತಾ ಇದ್ದೀನಿ. ಸೊ ಬಿ ಡಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ. ಯಾಕೆ ಅಂದರೆ ನನಗೆ ಎ ಸಿ ಮತ್ತು ಎ ಡಿಗಳು ಸಮ ಅಂತ ಇರೋದ್ರಿಂದ ಎ ಡಿಯ ಬದಲಾಗಿ ನಾನು ಎ ಸಿಯನ್ನು ಆದೇಶ ಮಾಡಿಕೊಂಡಿದ್ದೀನಿ. ಹಾಗಾಗಿ ಬಿ ಡಿ ಏನಾಗಿರುತ್ತೆ, ಎ ಬಿ ಮತ್ತು ಎ ಸಿಗಳ ಮೊತ್ತ ಆಗಿರುತ್ತೆ. ಬಿ ಡಿಯು ಎ ಬಿ ಮತ್ತು ಎ ಸಿಗಳ ಮೊತ್ತ ಆಗಿರೋದ್ರಿಂದ ಅವರು ಕೊಟ್ಟಿರೋ ಪ್ರಕಾರ ಹೀಗೆ ಕೊಟ್ಟಾಗ ನಾವು ತ್ರಿಭುಜವನ್ನು ರಚನೆ ಮಾಡಬಹುದು. ಹಾಗಾಗಿ ಇವುಗಳನ್ನು ನಾವು ಸಂಯೋಜಿತ ಅಂಶಗಳು ಅಂತ ಹೇಳಿ ಕರೀತೀವಿ. ಓಕೆ, ಸೊ ನಾನು ಹೇಳಿದೆ ನಿಮಗೆ ಈ ತ್ರಿಭುಜವನ್ನು ಅಂದರೆ ಒಂದು ತ್ರಿಭುಜದ ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ಮತ್ತೊಂದು ರೀತಿಯಲ್ಲಿ ತ್ರಿಭುಜವನ್ನು ರಚಿಸಬಹುದು ಅಂತ ಹೇಳಿ ಸುಮ್ಮನೆ ಹಾಗೆ ಒಂದು ಅಳತೆಯ ಆಧಾರದ ಮೇಲೆ ನಾನು ಅದನ್ನು ರಚಿಸ್ತೀನಿ. ಪಾದ ಕೊಟ್ಟಿದ್ದಾರೆ, ಒಂದು ಕೋನವನ್ನು ಕೊಟ್ಟಿದ್ದಾರೆ, ಅದೆಷ್ಟಾದರೂ ಆಗಿರಲಿ. ಎರಡನೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನಾನು. ಪಾದ ಕೊಟ್ಟಿದ್ದಾರೆ, ಬಿ ಸಿ ಪಾದ, ಕೋನ ಕೊಟ್ಟಿದ್ದಾರೆ. ಆ ಕೋನ ಕೊಟ್ಟಾಗ ನಾವು ಹೇಗೆ ರಚಿಸೋದು ಅಂತ ಹೇಳಿ ಸರಿ, ಮೊತ್ತವನ್ನು ನಾನು ಬಿಯನ್ನು ಕೇಂದ್ರವಾಗಿರಿಸಿ ಮೊತ್ತ ಕೊಟ್ಟಿದ್ದಾರಲ್ಲ ಅದನ್ನು ಕಂಸ ಎಳ್ಕೊಂಡು ಅದನ್ನು ಡಿ ಬಿಂದು ಅಂತ ಹೇಳಿ ಕರಿತೀನಿ. ಆ ಡಿ ಬಿಂದುವನ್ನು ಸಿಗೆ ಸೇರಿಸ್ಕೊಳ್ತೀನಿ. ಈಗ ನಾನಲ್ಲಿ ಮೊದಲನೇದರಲ್ಲಿ ಮಾಡಬೇಕಾದ್ರೆ ಕೋನಗಳನ್ನು ಗುರ್ತಿಸ್ಕೊಂಡೆ. ಇದೆಷ್ಟಿದೆ ಅಂತ ಮೊದಲು ಗೊತ್ತು ಮಾಡಿಕೊಂಡೆ, ಆಮೇಲೆ ಅಷ್ಟೇ ಅಳತೆಯಲ್ಲಿ ಇದನ್ನು ಗುರ್ತಿಸ್ಕೊಂಡೆ. ಇವೆರಡನ್ನೂ ಗುರ್ತಿಸ್ಕೊಂಡಾಗ ಅವುಗಳಿಗೆ ಎದುರಾದ ಬಾಹುಗಳು ಸಮ ಅಂತ ಹೇಳಿ ತಗೊಂಡಿದ್ದೀವಿ. ಇಲ್ಲೇನು ಮಾಡಬೇಕು, ಈಗ ಡಿ ಸಿ ಇದೆಯಲ್ಲ ಅದಕ್ಕೆ ಲಂಬಾರ್ಧಕವನ್ನು ರಚಿಸ್ಕೊಳ್ಬೇಕು. ಲಂಬಾರ್ಧಕ ರಚಿಸೋದು ಗೊತ್ತಿದೆ, ಒಂದು ಬಾಹು ಅಥವಾ ಒಂದು ರೇಖಾಖಂಡ, ಆ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ನಾವು ತಗೊಳ್ಬೇಕು. ಸೊ ಸಿ ಬಿಂದುವಿನಲ್ಲಿ ಇಟ್ಕೊಂಡು ನಾನು ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯ ತಗೊಂಡು ಅದರ ಎರಡೂ ಕಡೆಗಳಲ್ಲಿ ಕಂಸವನ್ನು ಕತ್ತರಿಸ್ತಾ ಇದ್ದೀನಿ. ಅಷ್ಟೇ ಅಳತೆ ಇರಬೇಕು, ಅಳತೆ ಬದಲಾವಣೆ ಆಗಬಾರದು. ಡಿ ಬಿಂದುವಿನಲ್ಲಿ ಇಟ್ಕೊಂಡು ಮೊದಲೇ ಕತ್ತರಿಸಿರುವ ಕಂಸಗಳ ಮೇಲೆ ನಾನು ಮತ್ತೆ ಕತ್ತರಿಸ್ತಾ ಇದ್ದೀನಿ. ಅವೆರಡನ್ನೂ ಸೇರಿಸ್ಕೊಳ್ಬೇಕು. ಈ ಕಂಸಗಳನ್ನು ನಾನು ಸೇರಿಸಿದಾಗ ಅದು ಎಲ್ಲಿ ಸಂಧಿಸುತ್ತೋ ಆ ಬಿಂದುವನ್ನು ಎ ಬಿಂದು ಅಂತ ಹೇಳಿ ಕರಿತೀವಿ. ಇದನ್ನು ಎ ಬಿಂದು ಅಂತ ಹೇಳ್ತೀವಿ. ಎ ಬಿಂದುವನ್ನು ಸಿಗೆ ಸೇರಿಸ್ಕೊಳ್ಳೋಣ. ಈಗ ಇದು ನಮಗೆ ಬೇಕಾಗಿರುವಂತಹ ತ್ರಿಭುಜ. ನೀವು ಇದಕ್ಕೆ ಕಂಪೇರ್ ಮಾಡಬೇಡಿ. ನಾನು ಅದನ್ನು ಯಾವುದೇ ಅಳತೆ ಇಲ್ಲದೆ ರಚನೆ ಮಾಡಿದ್ದೀನಿ. ಸೊ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೇನೆ. ಇಲ್ಲಿ ಕೋನವನ್ನು ರಚಿಸ್ಕೊಳ್ತೀವಿ, ಇಲ್ಲಿ ಲಂಬಾರ್ಧಕವನ್ನು ರಚಿಸ್ಕೊಳ್ತೀವಿ. ಲಂಬಾರ್ಧಕವು ಬಿ ಡಿಯನ್ನು ಯಾವ ಬಿಂದುವಿನಲ್ಲಿ ಸಂಧಿಸುತ್ತೋ ಅದನ್ನು ಎ ಬಿಂದು ಅಂತ ಹೇಳ್ತೀವಿ. ಎ ಅನ್ನು ಸಿಗೆ ಸೇರಿಸಿದ್ರೆ ಆಗ ನಮಗೆ ಎ ಬಿ ಸಿ ಬೇಕಾಗಿರುವಂತಹ ತ್ರಿಭುಜ ಆಗತ್ತೆ. ಸೊ ಎರಡರಲ್ಲಿ ನೀವು ಯಾವುದಾದ್ರೂ ವಿಧಾನವನ್ನು ಬಳಸ್ಕೊಳ್ಬಹುದು. ಯಾವುದೇ ವಿಧಾನ ಬಳಸ್ಕೊಂಡ್ರೂ ಕೂಡ ಕೊಟ್ಟಿರ್ತಕ್ಕಂತಹ ಅಂದರೆ ದತ್ತಾಂಶಗಳಿಗೆ ಅಪೇಕ್ಷಿತವಾಗಿರುವಂತಹ ತ್ರಿಭುಜ ಸಿಗುತ್ತೆ. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನೀವು ಒಂದು ರೀತಿಯ ತ್ರಿಭುಜವನ್ನು ರಚನೆ ಮಾಡೋದನ್ನು ಕಲ್ತ್ಕೊಂಡಿದ್ದೀರಿ ಮತ್ತು ಅದಕ್ಕೆ ಸಮರ್ಥನೆಯನ್ನು ನೀಡಿದ್ದೀವಿ. ಸಮರ್ಥನೆ ಅಂದರೆ ಇಷ್ಟೇ, ಎರಡು ಬಾಹುಗಳು, ಪಾದ ಅಂತೂ ಕೊಟ್ಟಿರೋ ರೀತಿಯಲ್ಲಿ ರಚಿಸ್ಕೊಳ್ತೀವಿ, ಅವರೆಷ್ಟು ಕೊಟ್ಟಿರ್ತಾರೋ ಅಷ್ಟು. ಆದರೆ ಎರಡು ಬಾಹುಗಳ, ಉಳಿದೆರಡು ಬಾಹುಗಳ ಕೋನನೂ ಅಷ್ಟೇ ಅಳತೆಯಿಂದ ಅವರೇನು ಕೋನನ ಕೊಟ್ಟಿರ್ತಾರೆ ಅಷ್ಟೇ ಅಳತೆಯಿಂದ ಕೋನವನ್ನು ರಚಿಸ್ಕೊಳ್ತೀವಿ. ಆದರೆ ನಾವು ಇಲ್ಲಿ ಮುಖ್ಯವಾಗಿ ತಗೊಳ್ಳೋದು ಉಳಿದೆರಡು ಬಾಹುಗಳ ಮೊತ್ತ. ಆ ಉಳಿದೆರಡು ಬಾಹುಗಳ ಮೊತ್ತವನ್ನು ನಾವೇನು ತಗೊಳ್ತೀವಿ ಅದು ಖಂಡಿತವಾಗಿಯೂ ಆ ಎರಡು ಬಾಹುಗಳ ಅಳತೆಯನ್ನು ಹೊಂದಿದೆಯಾ ಅಂತ ತೋರಿಸಿರುವಂತಹ ವಿಧಾನ ಅಷ್ಟೇನೆ. ಸೊ ಇದ್ರ ಬಗ್ಗೆ ಹೆಚ್ಚು ನೀವು
ಗಮನ ವಹಿಸೋದು ಬೇಡ. ನೀವು ರಚನೆಯ ಬಗ್ಗೆ ಗಮನ ಕೊಟ್ಟರೆ ಸಾಕು. 2 ವಿಧಾನಗಳನ್ನು ಹೇಳಿದ್ದೇನೆ. ಒಂದು ಕೋನವನ್ನು ರಚಿಸಿಕೊಂಡು ಮಾಡುವಂಥದ್ದು, ಇನ್ನೊಂದು ಲಂಬಾರ್ಧಕವನ್ನು ರಚಿಸಿಕೊಂಡು ಮಾಡುವುದು. ಇವೆರಡರಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ವಿಧಾನವನ್ನು ನೀವು ಬಳಸ್ಕೊಳ್ಬೋದು. ಮತ್ತು ಮುಂದಿನ ಕ್ಲಾಸ್ನಲ್ಲಿ ನಾವು ಇನ್ನೂ 2 ರೀತಿಯ ತ್ರಿಭುಜಗಳ ರಚನೆ ಇದೆ, ಅದರ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.